ಹೊಸ ಕೃಷಿ ಪ್ರಯೋಗದ ಮೂಲಕ ಜಗದಾಳ ಗ್ರಾಮದ ರೈತ ಸದಾಶಿವ ಮಲ್ಲಪ್ಪ ಬಂಗಿ ಗಮನ ಸೆಳೆದಿದ್ದಾರೆ. ತಮ್ಮ 1 ಎಕರೆ ಜಮೀನಿನಲ್ಲಿ ಶುಗರ್ ಬೀಟ್ ಅಥವಾ ಸಕ್ಕರೆ ಗಡ್ಡೆ ಬೆಳೆದು ಉತ್ತಮ ಇಳುವರಿ ಪಡೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸದಾಶಿವ ಮಲ್ಲಪ್ಪ ಬಂಗಿ, ಸಾಕಿನ ಜಗದಾಳ, ತಾಲೂಕು ರಬಕೈಬನಹಟ್ಟಿ, ಜಿಲ್ಲಾ ಬಾಗಲಕೋಟ. ಸರ್, ನಾವು ಇದು ಶುಗರ್ ಬೀಟ್ ಅಂತಕ್ಕಂಥ ಒಂದು ಬೆಳೆಯನ್ನು ಬೆಳೆದೆವು. ಇದು ಸೈದಾಪುರ ಸಮೀರ್ವಾಡಿ ಸಕ್ಕರೆ ಫ್ಯಾಕ್ಟ್ರಿ ಅವ್ರು ಏನೈತಿ ನಾವು ಇದನ್ನು ಬೀಜ ಕೊಟ್ಟರು. ಇದನ್ನು ನಾವು ಮೊದಲು ಏನೈತಿ ಕಬ್ಬಿನ ನೆಲ ಇತ್ತು. ಕಬ್ಬಿನ ನೆಲ ರವದಿ ಪುಡಿ ಮಾಡಿದೆವು. ರವದಿ ಒಂದು ಕಟ್ಟಿ ರವದಿ ಸುಡಂಗಿಲ್ಲ ನಾವು. ಅದು ರವದಿ ಪುಡಿ ಮಾಡಿ ಅದನ್ನು ಗಳೆ ಹೊಡೆದ ನೆಲ ಹದ ಮಾಡಿದ್ವಿ. ಹದ ಮಾಡಿ 3.5 ಫೂಟ್ ಬೆಡ್ ಮಾಡಿದೆವು. ರೇಸ್ಡ್ ಬೆಡ್ ಮಾಡಿ ಅದ್ರ ಮೇಲೆ ಡ್ರಿಪ್ ಪೈಪ್ ಹೋಗಿದ್ವು. ಡ್ರಿಪ್ ಪೈಪ್ ಹೋಗೋದ ಜಿಗ್ಜಾಗ್ ಟೈಪ್ 9 ಇಂಚು ಒಂದು ಗೊಂಜಾಳ ಹಾಕಿವಲ್ಲ, ಆ ಟೈಪ್ ಬೀಜ ಹಾಕಿದ್ವು. ಅವು ಇದ್ರ ಜೊತೆ ಇರ್ತಾವೆ, ಸಾಬುದಾನಿ ಕಾಳು ಅಂತ ಬೀಜ ಇರ್ತಾವೆ. ಅದನ್ನ ಬೀಜ ಹಾಕಿದ್ವು. ಬೀಜ ಹಾಕಿ ನೀರು ಬಿಟ್ಟು ಆಮೇಲೆ ಒಮ್ಮೆ ಕಸ ತೆಗೆದ ಅದಕ್ಕೆ ಕೊಳೆ ರೋಗ ಹೆಚ್ಚು ಬರ್ತೈತೆ ಅನ್ನೋ ದೃಷ್ಟಿಯಿಂದ ಒಂದು 2 ಸರ್ತಿ ಟ್ರೈಕೋಡರ್ಮಾ ಬಿಟ್ಟು ರಸಾವರಿ ಪದ್ಧತಿ ಒಳಗೆ ಏನೈತಿ ಸ್ವಲ್ಪ ಪ್ರಮಾಣದಾಗ 19 ಬಿಟ್ಟು ಸ್ವಲ್ಪ ಬೇವಿನ ಎಣ್ಣೆ ಇದನ್ನ ಹಾಕಿಸಿಂದ ಸ್ಪ್ರೇ ಕೊಟ್ಟು. ಸುಮಾರು 100 ರಿಂದ 120 ದಿನಗಳ ಅವಧಿಯ ಈ ಬೆಳೆ ಕಡಿಮೆ ನೀರು ಮತ್ತು ಗೊಬ್ಬರ ಬಳಕೆಯಲ್ಲಿಯೇ ಉತ್ತಮ ಇಳುವರಿಯನ್ನು ನೀಡುತ್ತಿದೆ. ವಾರಕ್ಕೆ 1 ಬಾರಿ ನೀರು ನೀಡಿದರೂ ಸಾಕು ಎಂದು ರೈತರು ಹೇಳುತ್ತಾರೆ. ಮೊದಲ ಪ್ರಯತ್ನದಲ್ಲೇ 1 ಎಕರೆಗೆ ಸುಮಾರು 25 ಟನ್ ಇಳುವರಿ ಬಂದಿದ್ದು, ಮುಂದಿನ ಬಾರಿ ಇನ್ನಷ್ಟು ಹೆಚ್ಚು ಬೆಳೆ ಬೆಳೆಯುವ ವಿಶ್ವಾಸ ರೈತರಲ್ಲಿದೆ. ಪ್ರತಿ ಟನ್ಗೆ ಸುಮಾರು 3,000 ರೂಪಾಯಿ ಬೆಲೆ ದೊರೆಯುತ್ತಿದೆ. ಇದು ಎಕರೆಗೆ ಚಲೋ ಬೆಳಿತಾರ 40 ಟನ್ ತನಕ ಹಾಕೈತಿತ್ತ. ನಮ್ಮದು ಯಾವುದೇ ಇದ್ರ ನೆಲ ಬಳಕೆ ಪ್ರಮಾಣ ಸ್ವಲ್ಪ ಕಡಿಮೆ ಬಂತು. ಅದು ನಮಗೂ ಇದು ಹೊಸ ಬೆಳೆ ನಮಗೆ ಒಂದು ಸ್ವಲ್ಪ ಇದ್ರ ಜಜ್ಮೆಂಟ್ ಹತ್ತಲಿಲ್ಲ. ಹಿಂಗಾಗಿ ಎಕರೆಗೆ ಒಂದು 20 ಟನ್ ತನಕ ಅಟ್ಟ ಆಯ್ತು ನಮ್ಮದು. ಮತ್ತು ಮುಂದಿನ ಇದ್ರಾಗ ಏನೈತಿ, ನಾವು ನೆಕ್ಸ್ಟ್ ಇದು ಲಾಭದಾಯಕ ಐತಿ. ಇದು ಎಲ್ಲ ಬೆಳೆಗಳಿಗಿಂತ ಲಾಭದಾಯಕ ಐತಿ. ಯಾಕಂದ್ರೆ 3,000 ರೂಪಾಯಿ ಟನ್ ತಗೋತಾರೆ ರೀ. ಟನ್ಗೆ 200 ರೂಪಾಯಿ ಕಟಾವು ಖರ್ಚು ಕೊಡ್ತಾರೆ. ಕಟಾವು ಖರ್ಚು ಒಯ್ಯು ಖರ್ಚು ಅವ್ರದ್ದೇ ಇರ್ತೈತಿ. ನಾವು ಸ್ವಂತ ಹೋದ್ರೆ ಅದ್ರ ನಮ್ದು ದುಡ್ಡು ಕೊಡ್ತಾರೆ. ಖರ್ಚು ಭಾಳ ಕಡಿಮೆ ಐತೆ. ಸಮೀರವಾಡಿ ಸಕ್ಕರೆ ಕಾರ್ಖಾನೆಯ ಮಾರ್ಗದರ್ಶನದಲ್ಲಿ ಈ ಬೆಳೆಯನ್ನ ಬೆಳೆಯಲಾಗಿದ್ದು, ಭವಿಷ್ಯದಲ್ಲಿ ಕಬ್ಬಿಗೆ ಪರ್ಯಾಯ ಬೆಳೆಯಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ.